ನಮಸ್ಕಾರ. ಮುತ್ತಿನಂಥ ಮಾತು ಚಾನಲ್ಗೆ ನಿಮಗೆಲ್ರಿಗೂ ಸ್ವಾಗತ. ನಾನು ನಿಮ್ಮ ಮುಂದೆ ಇವತ್ತು ಮತ್ತೆ ಬಂದಿದ್ದೀನಿ. ಕಾರಣ ನನಗೆ ಇವತ್ತೊಂದು ತುಂಬ ಖುಷಿ ಕೊಡುವಂಥ ವಿಚಾರ ನಡೀತು. ಅದನ್ನು ನಿಮ್ಮ ಮುಂದೆ ಹಂಚ್ಕೊಳ್ಳೋಣ ಅಂತ ನಾನು ವಿಡಿಯೋ ಮಾಡೋದಕ್ಕೆ ಶುರು ಮಾಡಿದೆ. ಅಂದರೆ ಇಮ್ಮಿಡಿಯೇಟ್ ಯಾವಾಗ ನನಗೆ ಆ ಖುಷಿ ವಿಚಾರ ನನಗೆ ಗೊತ್ತಾಯಿತು ಆವಾಗ ಯಾಕೆ ನನ್ನ ಚಾನಲಲ್ಲಿ ಇರ್ತಕ್ಕಂಥ ವೀಕ್ಷಕರಿಗೆ ನಾನು ಅಭಿನಂದನೆ ಸಲ್ಲಿಸಿ ನಾನು ಅವರಿಗೆ ಈ ಖುಷಿ ವಿಚಾರ ಹಂಚ್ಕೋಬಾರ್ದು ಅಂತ ಅನ್ನಿಸ್ತು. ಹಾಗಾಗಿ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಕಾರಣ ಸಣ್ಣದೇ ಇರ್ಬೋದು, ಆದರೆ ನನಗೆ ತುಂಬ ದೊಡ್ಡ ಖುಷಿ ಕೊಡುವಂಥ ವಿಚಾರ ಇದು. ನಿಮ್ಮ ಮುಂದೆನೂ ಹಂಚ್ಕೊಳ್ಳೋಣ ಅಂತಂದ್ಬಿಟ್ಟು ನಾನು ಅಂದ್ಕೊಂಡಾಗ ಅದನ್ನು ನೋಡಿ 5 ನಿಮಿಷದಲ್ಲೇ ನಾನು ಹೇಗಿದ್ದೆ ಹಾಗೆ ನಾನು ವಿಡಿಯೋ ರೆಕಾರ್ಡಿಂಗ್ ಮಾಡಲಿಕ್ಕೆ ನಾನು ಶುರು ಮಾಡಿದೆ. ಎಷ್ಟು ಖುಷಿ ಕೊಡ್ತಾಯಿದೆ ಅಂತಂದರೆ ಇವತ್ತು ಅನ್ಎಕ್ಸ್ಪೆಕ್ಟೆಡ್ ಅಂತ ಹೇಳ್ಬೋದು, ಬಟ್ ಇಷ್ಟು ದೊಡ್ಡ ಮಟ್ಟದಲ್ಲಿ ನನಗೆ ಖುಷಿ ತಂದುಕೊಡುತ್ತೆ ಅಂತಂದ್ಬಿಟ್ಟು ಖಂಡಿತವಾಗ್ಲೂ ನಾನು ಯೋಚಿಸಿರಲಿಲ್ಲ. ಒಂದು ಮೇಳಕ್ಕೆ ಹೋಗ್ತೀನಿ. ಮೊನ್ನೆ ಹೋದ ಒಂದು ಫ್ರೈಡೇ ಸ್ಯಾಟರ್ಡೆ ಸಂಡೇ ಏನು ನಮ್ಮ ಬ್ಯಾಂಗ್ಳೂರು ಪ್ಯಾಲೇಸ್ ಗ್ರೌಂಡು ತ್ರಿಪುರ ವಾಸಿನಿ ಅಲ್ಲಿ ಒಂದು ಇಂಟರ್ನ್ಯಾಷನಲ್ ಸಿರಿಧಾನ್ಯ ಮೇಳ ನಡೆಯುತ್ತೆ. ನಿಜವಾಗ್ಲೂ ನಾನು ಯೋಚನೆನೂ ಮಾಡಿರಲಿಲ್ಲ. ನಾನು ಹೋಗಿದ್ದು ಮೇಳದಲ್ಲಿ ಸಿರಿಧಾನ್ಯದ ಬಗ್ಗೆ ತಿಳ್ಕೊಳ್ಳೋದಕ್ಕೆ, ಮತ್ತು ಎಲ್ಲೆಲ್ಲಿಂದ ಜನ ಬಂದಿದ್ದಾರೆ ನಮ್ಮ ಸಿರಿಧಾನ್ಯದ ಬಗ್ಗೆ ಅವರ ಒಂದು ಪ್ರಾಡಕ್ಟ್ಸ್ಗಳನ್ನ ತೊಗೊಂಡು ಬಂದು ಅಲ್ಲಿ ಜನರಿಗೆ ಪರಿಚಯಿಸ್ತಿದ್ದಾರೆ ಅನ್ನೋದೊಂದು ನೋಡಲಿಕ್ಕೋಸ್ಕರ ನಾನು ಹೋಗಿದ್ದೆ. ವಿಡಿಯೋಗಳು ಖಂಡಿತವಾಗ್ಲೂ ತೊಗೊಂಡಿದ್ದೀನಿ ಜನರ ತನಕ ತಲುಪಿಸೋದಕ್ಕೋಸ್ಕರ. ಆದರೆ ನಾನು ಯೋಚನೆ ಮಾಡಿರಲಿಲ್ಲ ನನಗೆ ಇಷ್ಟು ಒಳ್ಳೆಯ ಒಂದು ಸಂತೋಷದ ವಿಚಾರ ಅಲ್ಲಿಂದ ನನಗೆ ಸಿಗತ್ತೆ ಅಂಥೇಳಿ. ಕಾರಣ ಇಷ್ಟೇ, ನಾನು ಸ್ಟಾಲ್ಸ್ ಒಂದು 380-350 ಸಮಥಿಂಗ್ ಸ್ಟಾಲ್ಸ್ ಇರತ್ತಲ್ಲಿ. ಅಷ್ಟು ಸ್ಟಾಲಲ್ಲಿ ನಾವು ಎಲ್ಲ ಕಡೆನೂ ಹೋಗಿ ನೋಡ್ತಾ ಇದ್ದೆ. ನಾನು ಯಾವ್ಯಾವ ಸ್ಟಾಲಲ್ಲಿ ಏನೇನು ಒಂದು ಒಳ್ಳೆಯ ಒಂದು ಹೊಸ ಪ್ರಾಡಕ್ಟ್ಸ್ ಆಗಿರ್ಬೋದು, ಹೊಸ ವಿಚಾರಗಳು ನಿಮ್ಮ ಮುಂದೆ ತಲುಪಿಸೋಕ್ಕೆ ನಾನು ಏನು ಪ್ರಯತ್ನ ಮಾಡ್ಬೋದು ಅನ್ನೋದನ್ನು ನಾನು ಹುಡುಕ್ತಾ ಇದ್ದೆ. ಯಾವುದಾದ್ರು ಒಂದು ಹೊಸದಾಗಿ ನನಗೆ ವಿಷಯ ಸಿಗ್ಬೋದಾ ಅಂಥೇಳಿ. ಆಗ ನಾನು ಹೋಗ್ಬೇಕಾದ್ರೆ ಅಷ್ಟು ಸ್ಟಾಲ್ಸ್ ಮಧ್ಯದಲ್ಲಿ ನಾನು ಹೋಗುವಾಗ ನಮ್ಮದೇ ಆಗಿರ್ತಕ್ಕಂಥ ನಮ್ಮ ಊರಿನ ನಮ್ಮ ಉಡುಪಿಯ ಒಂದು ಸ್ಟಾಲ್ ನನಗೆ ಕಾಣಿಸುತ್ತೆ ರೀ. ಅದು ಏನಂತ ಹೇಳಿದ್ರೆ ಉಡುಪಿಯ ಕಿನಾರ ಅಂತಂದು ಮಕ್ಕಳು ಪ್ರಾಡಕ್ಟ್ಸ್ನ ತೊಗೊಂಡು ಬಂದು ಅಲ್ಲಿ ಸ್ಟಾಲ್ಸ್ ಮುಂದೆ ಎಲ್ಲ ಅವರು ಫುಡ್ ಪ್ರಾಡಕ್ಟ್ಸ್ಗಳನ್ನ ಇಟ್ಕೊಂಡಿದ್ರು. ನನಗೆ ಭಾಳ ಖುಷಿ ಕೊಟ್ಟಿದ್ದೇನು ಅಂತಂದರೆ ಬೇರೆ ಎಲ್ಲ ಕಡೆಯಿಂದನೂ ಬಂದಿದ್ದಾರೆ, ಆದರೆ ನಮ್ಮ ಉಡುಪಿಯಿಂದ ಒಂದೇ ಒಂದು ಸ್ಟಾಲ್ ಇತ್ತು ಅಂತ ನನ್ನ ಅನಿಸಿಕೆ. ಯಾಕಂದರೆ ನಾನು ಪೂರ್ತಿ ನೋಡೋಕ್ಕಂತೂ ಆಗಲಿಲ್ಲ ಅವತ್ತು. ಆದರೆ ನನಗೆ ಕಣ್ಣಿಗೆ ಬಿದ್ದಿದ್ದು ನಮ್ಮ ಉಡುಪಿ ಕಿನಾರ ರೀ. ನನಗೆ ಅನ್ನಿಸ್ತು, ನಾನು ಉಡುಪಿಯವಳಾಗ್ಬಿಟ್ಟು ನಾನು ಯಾಕೆ ಇದನ್ನು ನಾನು ನನ್ನ ಚಾನಲಲ್ಲಿ ನನ್ನ ಉಡುಪಿಯವರಿದ್ದೇ ಆಗಿರ್ತಕ್ಕಂಥ ಪ್ರಾಡಕ್ಟ್ನ ನಾನು ತೋರಿಸ್ಬಾರ್ದು. ಅಂದರೆ ಅಲ್ಲಿ ಬಂದಿರತಕ್ಕಂಥ ಗ್ರಾಹಕರಿಗೆ ಅವರ ಪ್ರಾಡಕ್ಟ್ಸ್ ಬಗ್ಗೆ ವಿವರಣೆ ಕೂಡ ಕೊಡ್ತಾಯಿದ್ರು. ಆವಾಗ ನನಗೆ ಸಡನ್ನಾಗಿ ನನಗೆ ಫ್ಲ್ಯಾಶ್ ಆಯಿತು, ನನ್ನ ಊರಿನ ಒಂದು ಪ್ರಾಡಕ್ಟ್ಸ್ ಮಕ್ಕಳು ತೊಗೊಂಬಂದು ಇಲ್ಲಿ ಸಿರಿಧಾನ್ಯ ಮೇಳದಲ್ಲಿ, ಅದು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಆಗಿರ್ತಕ್ಕಂಥ ಒಂದು ಮೇಳದಲ್ಲಿ ಅವರ ಪ್ರಾಡಕ್ಟ್ಸ್ನ ತೊಗೊಂಡು ಬಂದು ಅವರು ಪರಿಚಯ ಮಾಡಿಕೊಡ್ತಿದ್ದಾರೆ ಅಂತಂದರೆ ಇದು ತುಂಬ ಹೆಮ್ಮೆ ಕೊಡುವಂಥ ವಿಚಾರ ನಮಗೆ. ಯಾಕಂದರೆ ಕರಾವಳಿ ತೀರದ ಜನತೆ ತುಂಬ ಶ್ರಮಜೀವಿಗಳು ಅಂತ ಅನಿಸುತ್ತೆ. ಬ್ಯಾಂಗ್ಳೂರಿಗೆ ಆ ಫಿಶ್ ಪ್ರಾಡಕ್ಟ್ಸ್ನ ತೊಗೊಂಡು ಬಂದು ಅಲ್ಲಿ ಅವರು ಪರಿಚಯಿಸ್ತಾ ಇದ್ರು. ನನಗೆ ಅನ್ನಿಸ್ತು, ನಾನು ಉಡುಪಿಯೊಳಗೆ ನಾನು ಅದನ್ನು ನನ್ನ ಚಾನಲಲ್ಲಿ ನಾನು ಅವ್ರನ್ನ ಪರಿಚಯಿಸಬೇಕು ಅಂತೇಳಿ ಮಾಡಿದ್ದು. ಒಂದು 7 ಅಥವಾ 8 ನಿಮಿಷದ ವಿಡಿಯೋ ಇರ್ಬೋದು ಅಷ್ಟೇ. ಆದರೆ ನನಗದು ಇವತ್ತು ಎಷ್ಟು ಖುಷಿ ಕೊಟ್ಟಿದೆ ಅಂತ ಹೇಳಿದ್ರೆ ನನಗೆ ನಿಜವಾಗ್ಲೂ ಅದನ್ನು ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ನಂದು ಲೆಂತಿ ವಿಡಿಯೋ ಅಂತಂದ್ಬಿಟ್ಟು ವಿಡಿಯೋಗಳಲ್ಲಿ ನಾನು ಹಾಕಿರೋದು ಕೆಲವೇ ವಿಡಿಯೋಗಳು, ಆದರೆ ಲೆಂತಿ ವಿಡಿಯೋದಲ್ಲಿ ಇದು ಒಂದು 7 ನಿಮಿಷ ಅಥವಾ 8 ನಿಮಿಷದ ವಿಡಿಯೋ ಆಗಿತ್ತು. ಆದರೆ ಇವತ್ತು ನಾನು ಹೊರಗಿಂದ ಬಂದೆ, ನಾನು ಕೆಲಸ ಮುಗಿಸ್ಕೊಂಡು ಸ್ವಲ್ಪ ರೆಕಾರ್ಡಿಂಗ್ಸ್ ಎಲ್ಲ ಇತ್ತು, ಅದನ್ನೆಲ್ಲ ಮುಗಿಸಿ ನಾನು ಮನೆಗೆ ಬಂದು ನಾನು TV ಆನ್ ಮಾಡಿದೆ. ಯಾಕಂದರೆ TV ಆನ್ ಮಾಡ್ತಾ ನನಗೆ ಒಂದ್ಸಲ ಆದರೂ ನನ್ನ ಮನೆಗೆ ಬಂದ ತಕ್ಷಣ ನನ್ನ ಚಾನಲ್ನ ಒಂದ್ಸಲ TV ನಲ್ಲಿ ನೋಡಿದಾಗ ನನಗೆ ತುಂಬ ಖುಷಿ ಆಗುತ್ತೆ ಅಂಥೇಳಿ. ಹಾಗಾಗಿ ನಾನು TV ಆನ್ ಮಾಡಿದಾಗ ನನಗೆ ಒಂದ್ಸಲ ಶಾಕ್ ಆಯಿತು ಮತ್ತು ಸರ್ಪ್ರೈಸ್ ಅನ್ನಿಸ್ತು, ಖುಷಿ ಆಯಿತು. ಆ ಮೂಮೆಂಟ್ ಇದೆಲ್ಲ ನಾನು ಅದನ್ನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ 1K ವ್ಯೂ ಆಗಿಬಿಟ್ಟಿತ್ತು ನನ್ನ ಒಂದು ಉಡುಪಿ ಕಿನಾರ. ನಿಜವಾಗ್ಲೂ ಉಡುಪಿಯ ಕಿನಾರದ ಒಂದು ಟೀಮ್ ಏನಿದೆ ನನ್ನ ಚಾನಲಲ್ಲಿ ರಾಕ್ ಸ್ಟಾರ್ಸ್ ಆಗ್ತಾ ಇದ್ದಾರೆ, ನನಗೆ ತುಂಬ ಖುಷಿ ಕೊಟ್ಟಿದೆ. ನಿಮಗೆಲ್ಲ ಅದು 1K ಸಾಮಾನ್ಯ ವಿಚಾರ ಆಗಿರ್ಬೋದು,
ಆಗಿರ್ಬೋದು. ಆದರೆ ನನ್ನ ಒಂದು ಚಾನಲಲ್ಲಿ ಫಸ್ಟ್ ಟೈಮು 1K ವ್ಯೂ ಆಗಿರೋದು, ಅದು ನಮ್ಮ ಊರಿನ ಮಕ್ಕಳದು, ನಮ್ಮ ಊರಿನ ಪ್ರಾಡಕ್ಟ್ ಇದು. ನಮ್ಮ ಮಹಿಳೆಯರಿಗಾಗಿ ಒಂದು ಸ್ವಾವಲಂಬನೆ ಆಗಿ ಬದುಕಬೇಕು ಅಂತ ಹೇಳ್ಕೊಡ್ತಾ ಇರೋದೊಂದು ಪ್ರಾಡಕ್ಟ್, ಒಂದು ಉಡುಪಿ ಕಿನಾರ ಅಂತ ಏನು ಹೇಳಿದೆ ಅದು ನನಗೆ ತುಂಬ ಖುಷಿ ಕೊಟ್ಟಿದೆ ರೀ ಇವತ್ತು. ನನಗೆ ನಿಜವಾಗ್ಲೂ ನಾನು ತುಂಬ ಖುಷಿಯಾಗಿದ್ದೀನಿ. ಈ ವಿಚಾರನ ನನಗೆ ಯಾಕೆ ನನ್ನ ವಿಡಿಯೋ ಮಾಡಿ ಹಾಕ್ತಾ ಇದ್ದೀನಿ ಅಂತ ಹೇಳಿದ್ರೆ, ಒಂದಾಗಿ ನಾನು ಚಾನಲ್ ಶುರು ಮಾಡಿ ಕೆಲವೇ ದಿನಗಳಾಗಿರೋದು ಒಂದು. ನಂತರ ನನ್ನ ಹತ್ರ ಅಷ್ಟು ಸಬ್ಸ್ಕ್ರೈಬರ್ಸು ಇರಲಿಲ್ಲ. ಆದರೂ ಕೂಡ ಇದು ಒಂದು 7 ನಿಮಿಷ 8 ನಿಮಿಷದ ವಿಡಿಯೋ ಏನಿದೆ ಉಡುಪಿಯ ಕಿನಾರ ಬೆಂಗಳೂರಿನಲ್ಲಿ ಅಂತಂದ್ಬಿಟ್ಟು ನಾನು ಏನು ಮಾಡಿದ್ದೆ, ಅದಕ್ಕೆ ನನಗೆ ಸಬ್ಸ್ಕ್ರೈಬರ್ಸ್ ಕೂಡ ನನಗೆ ಜಾಸ್ತಿ ಆದರು. ನಂತರ ವ್ಯೂಸ್ ಏನಿದೆ ಅಲ್ಲ, ನನ್ನ ಕರಾವಳಿ ತೀರದಲ್ಲ ಅಲೆಗಳ ಅಬ್ಬರ ಥರನೇ ನನ್ನ ಚಾನಲಲ್ಲಿ ಕೂಡ ಅಬ್ಬರಿಸ್ಬಿಡ್ತು. ನನಗೆ ಅದು ಒಂದು ಖುಷಿ ಕೊಡ್ತು. ಅದು ಮುಂದೆ ಸಹ ವ್ಯೂಸ್ ಆಗ್ಬೋದು, ಆದರೆ ಇವತ್ತಿನ ಒಂದು ವ್ಯೂ ಇದೆಲ್ಲ 1K ಆಗಿರೋದು ನನ್ನ ಚಾನಲಲ್ಲಿ, ಅದು ನನಗೆ ಯಾವತ್ತೂ ಮರೆಯಲಾಗದ ಒಂದು ಮೂಮೆಂಟ್ ಅಂತ ನಾನು ಹೇಳ್ಬೋದು. ಯಾಕಂದರೆ ಉಡುಪಿಯ ಜನತೆ ಮತ್ತು ಕಿನಾರದ ಒಂದು ಟೀಮ್ ಏನಿದೆ ಅವರು ನನ್ನನ್ನು ಪ್ರೋತ್ಸಾಹಿಸಿ, ಮತ್ತು ಪ್ರತಿಯೊಬ್ಬರು 1K ವ್ಯೂವರ್ಸ್ ಯಾರ್ಯಾರು ಇದ್ದೀರಾ ನಿಜವಾಗ್ಲೂ ಅವರೆಲ್ಲರಿಗೂ ತುಂಬ ತುಂಬ ಧನ್ಯವಾದಗಳು. ಇವತ್ತಿನ ಒಂದು ಖುಷಿಯ ವಿಚಾರಕ್ಕೆ, ನನ್ನ ಒಂದು ಮನಸ್ಸಿನ ಖುಷಿಯ ವಿಚಾರಕ್ಕೆ ನೀವೆಲ್ಲರೂ ಕಾರಣರಾಗಿದ್ದೀರಾ. ಅಷ್ಟು ಸುಲಭ ಅಲ್ಲ ಒಂದು ವಿಡಿಯೋ ಮಾಡಿ ಎಡಿಟಿಂಗ್ ಮಾಡಿ ನಿಮ್ಮ ತನಕ ತಲುಪಿಸಿ, ನಿಮ್ಮ ಮೊಬೈಲ್ಗಳಲ್ಲಿ ಚಾನಲ್ಗಳಲ್ಲಿ ಇದು ವ್ಯೂ ಆಗಬೇಕಾದಕ್ಕೆ ಅದರ ಹಿಂದೆ ತುಂಬಾ ಪರಿಶ್ರಮ ಇರುತ್ತೆ. 7 ನಿಮಿಷದ ಪರಿಶ್ರಮ ಅಂತ ನೀವು ಕೂತ್ಕೊಂಡು 7 ನಿಮಿಷದ್ದು ವಿಡಿಯೋ ಏನು ನೋಡ್ತೀರಾ ಅದರಿಂದ ದೊಡ್ಡ ಪರಿಶ್ರಮ ಇರುತ್ತೆ. ನಾವು ತುಂಬ ಅದಕ್ಕೆ ಕಷ್ಟಪಟ್ಟಿರ್ತೀವಿ. ಆದರೆ ಯಾವಾಗ ನೀವು ನಮ್ಮನ್ನು ಇಷ್ಟು ಪ್ರೋತ್ಸಾಹಿಸ್ತೀರಲ್ವ, ಅದು ನಮಗೆ ತುಂಬ ಖುಷಿ ಕೊಡುತ್ತೆ. ಏನೋ ಒಂದು ಸಾರ್ಥಕತೆ, ಏನೋ ಒಂದು ಖುಷಿಯ ಭಾವನೆ. ಯಾಕಂದರೆ ನಮ್ಮ ಊರಿನ ಜನತೆ ನಮ್ಮ ಒಂದು ಪ್ರಾಡಕ್ಟನ್ನು ತೊಗೊಂಡು ಬಂದು ಬೇರೆ ಕಡೆ ಅದನ್ನು ಪರಿಚಯಿಸುವಾಗ ನಿಜವಾಗ್ಲೂ ನಾವು ಪ್ರೋತ್ಸಾಹಿಸಬೇಕು ಆಗಿರ್ತಕ್ಕಂಥದ್ದು ನಮ್ಮ ಒಂದು ಕರ್ತವ್ಯ ಅಂತ ನಾನು ಅಂದ್ಕೊಂಡೆ. ಅದು ನಾನು ಮಾಡಬೇಕು ವಿಡಿಯೋ ಅವ್ರದ್ದು ಅಂತ ನಿಜ ಹೋಗಿರಲಿಲ್ಲ. ಆದರೆ ನನ್ನ ಊರಿನ ಪ್ರಾಡಕ್ಟ್ ಅಲ್ಲಿಯ ತನಕ ಬಂದಿದೆ ಅಲ್ಲ, ನಾನು ಅವರನ್ನು ಪರಿಚಯಿಸಬಾರ್ದು ನನ್ನ ಚಾನಲಲ್ಲಿ ವಿಡಿಯೋ ಮಾಡಿ ಹಾಗೆ ಅಂತ ಏನೂ ಮಾತಾಡಲಿಲ್ಲ. ಪಾಪ ನಾನೇ ಹೋಗಿ ಅವರನ್ನು ಪರಿಚಯಿಸ್ಕೊಳ್ತೀನಿ. ಉಡುಪಿಯಿಂದ ಬಂದಿದ್ದೀರಾ ನೀವು ಅಂತ ತಕ್ಷಣ ಅವ್ರು ಹೇಳಿದ್ರು ಬ್ರಹ್ಮಾವರದಿಂದ ಸಾಸ್ತಾನದಿಂದ ಅಂದರೆ ಆ ಮೂಮೆಂಟ್ಸ್ ಇರುತ್ತಲ್ಲ, ಯಾರೋ ಒಬ್ಬರು ನಾವು ಹೊರಗಡೆ ಇರೋರು ಊರಿಂದ ಯಾರಾದರೂ ಬಂದಾಗ ನಮ್ಗೆ ಆ ಫೀಲಿಂಗ್ ಇರುತ್ತಲ್ಲ, ನಮ್ಮತನ ಅನ್ನೋದೊಂದು ಫೀಲಿಂಗ್ ಇರುತ್ತಲ್ಲ, ಅದು ತುಂಬ ಖುಷಿ ಕೊಡುತ್ತೆ. ಹಾಗಾಗಿ ಇನ್ನೊಂದು ಮುಖ್ಯವಾದ ವಿಚಾರ ಏನಂತಂದರೆ, ಕರಾವಳಿ ಜನತೆ ನನಗೆ ತುಂಬ ಪ್ರೋತ್ಸಾಹ ನೀಡಿದ್ದಾರೆ ಇದರಲ್ಲಿ. ಮತ್ತು ಪ್ರತಿಯೊಬ್ಬರು 1K ವ್ಯೂ ಯಾರ್ಯಾರು ಮಾಡಿದ್ದೀರಾ ಅವರೆಲ್ಲರಿಗೂ ನನ್ನ ಕಡೆಯಿಂದ ಧನ್ಯವಾದಗಳು. ನೀವು ತುಂಬ ಖುಷಿ ಕೊಟ್ಟಿದ್ದೀರಾ. ಇವತ್ತಿನ ದಿನ ನನ್ನ ಒಂದು ಖುಷಿಯಾಗಿರೋದಕ್ಕೆ ನೀವೆಲ್ಲರೂ ಕಾರಣ ಆಗಿದ್ದೀರಾ. ನಾನು ಪಟ್ಟಿರೋ ಪರಿಶ್ರಮಕ್ಕೆ, ಅಥವಾ ನಾನು ಯೂಟ್ಯೂಬ್ ಚಾನಲ್ ಶುರು ಮಾಡುವಾಗ ನನಗೆ ಇಷ್ಟು ಮಟ್ಟಿಗೆ ನನಗೆ ವ್ಯೂಸ್ ಬರುತ್ತೆ ಅಂತ ನಿಜ ನಾನು ಅಂದ್ಕೊಂಡಿರಲಿಲ್ಲ. ಮುಂದೆ ಕೂಡ ನಿಮ್ಮ ಸಹಕಾರ ಹೀಗೆ ಇರುತ್ತೆ ಅಂತ ಅಂದ್ಬಿಟ್ಟು ನಾನು ಭಾವಿಸಿದ್ದೀನಿ. ಕಿನಾರದ ಒಂದು ಟೀಮ್ ಏನಿತ್ತು ಅವತ್ತು, ಅವ್ರು ಹೇಳ್ತಿದ್ರು, ನೀವು ಉಡುಪಿ ಕಡೆಯವರಲ್ವಾ ಹಾಗೆ ಹೇಗೆ ಅಂತ, ನಿಮ್ಮ ಟೀಮ್ ಅಲ್ವಾ ಅಂತ ಕೇಳಿದೆ. ಅದಕ್ಕೆ ಅವ್ರ ಜೊತೆನಲ್ಲಿದ್ದರು ಒಬ್ಬರು, ಅವ್ರು ಹೇಳ್ತಾಯಿದ್ರು ನಮ್ಮ ಟೀಮ್ ಅಲ್ಲ ಮೇಡಮ್, ಇದು ಟೀಮ್ ಕಿನಾರ ಅಂತ ಅಂದ್ಬಿಟ್ಟು. ನನಗೆ ತುಂಬ ಖುಷಿ ಅನ್ನಿಸ್ತಿದ್ದು. ಟೀಮ್ ಕಿನಾರ, ಹೌದು, ನಿಮ್ಮ ಟೀಮ್ ಹೀಗೆ ಬೆಳೀಲಿ, ನಿಮ್ಮ ಟೀಮ್ ಏನಿದೆ ಕಿನಾರ ಟೀಮ್ ಏನಿದೆ ಅದು ಇನ್ನೂ ನಮ್ಮ ದೇಶದಾದ್ಯಂತ ಭಾರತದಲ್ಲಿ ಎಲ್ಲ ಕಡೆ ನಿಮ್ಮ ಪ್ರಾಡಕ್ಟ್ಸ್ ತಲುಪಲಿ. ಮತ್ತು ಮನೆಯಲ್ಲೂ ನಿಮ್ಮ ಒಂದು ಟೀಮ್ ಕಿನಾರ ಪ್ರಾಡಕ್ಟ್ ಎಲ್ಲರೂ ಮನೆಯಲ್ಲಿ ಇರುವ ಹಾಗೆ ಆಗಲಿ ಅಂತ ಒಂದು ಶುಭ ಹಾರೈಕೆ ನನ್ನದು. ಖಂಡಿತವಾಗ್ಲೂ ನಾನು ಒಂದು ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನೇನಾದರೂ ಬ್ರಹ್ಮಾವರಕ್ಕೆ ಭೇಟಿ ಕೊಟ್ಟರೆ, ನಾನು ಬಂದರೆ ಅಲ್ಲಿ ಖಂಡಿತವಾಗ್ಲೂ ನಿಮ್ಮನ್ನು ಮತ್ತೆ ಭೇಟಿ ಆಗೋದಕ್ಕೆ ನಾನು ಇಷ್ಟಪಡ್ತೀನಿ. ಯಾಕಂದರೆ ನೀವು ಕೊಟ್ಟಿರೋವಂಥ ವ್ಯೂಸ್ ಇದೆಲ್ಲ ಇವತ್ತು ಉಡುಪಿಯ ಜನತೆ ಅಥವಾ ಬ್ರಹ್ಮಾವರದ ಜನರು ನನಗೆ ಪ್ರೋತ್ಸಾಹಿಸಿರ್ತಕ್ಕಂಥ ರೀತಿ ಇದೆಯಲ್ಲ, ನೀವು ಊಹಿಸ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂತಂದರೆ ಸಣ್ಣ ವಿಡಿಯೋ ಆದ್ರೂ ಅದಕ್ಕೆ ನೀವು ಇಷ್ಟೊಂದು ಪ್ರಾಮುಖ್ಯತೆ ಕೊಟ್ಟು ಅದನ್ನು ಮನೆಯಲ್ಲಿ ಮೊಬೈಲಲ್ಲಾಗಿರ್ಬೋದು, ಮೊಬೈಲಲ್ಲಾಗಿರ್ಬೋದು, ಟಿ ವಿಯಲ್ಲಾಗಿರ್ಬೋದು ಅದನ್ನು ನೋಡೋದಕ್ಕೆ ನೀವು ಪ್ರಯತ್ನ ಮಾಡಿದ್ದೀರಾ. ಯಾರೋ ಒಬ್ಬರು ವಿಡಿಯೋ ಮಾಡಿ ಹಾಕ್ತಾ ಇದ್ದಾರೆ, ನಾವ್ಯಾಕೆ ನೋಡಬೇಕು ಅಂತಂದ್ಬಿಟ್ಟು ಅದನ್ನು ನೆಗ್ಲೆಕ್ಟ್ ಮಾಡಿದೆ, ನೀವು ಅದನ್ನು ಪ್ರೋತ್ಸಾಹಿಸಿದ್ದೀರಾ. ನನಗೆ ತುಂಬ ಖುಷಿ ಆಗ್ತಾಯಿದೆ ನಿಜವಾಗ್ಲೂ.
ನಾನು ಈ ವಿಡಿಯೋನ ನಿಮ್ಮ ಮುಂದೆ ಏನಕ್ಕೆ ಮಾಡಿದ್ದು ಅಂತಂದರೆ ನೀವು ಕೊಟ್ಟಿರೋ ಖುಷಿನ ನಿಮ್ಮ ಜೊತೆನೇ ಹಂಚ್ಕೋಬೇಕು ಅಂತ ಅನ್ನಿಸ್ತು ನನಗೆ. ಹಾಗಾಗಿ ನಾನು ನಿಮ್ಮ ಜೊತೆನಲ್ಲಿ ಇದನ್ನು ಶೇರ್ ಮಾಡೋದಕ್ಕೋಸ್ಕರ ನಾನು ವಿಡಿಯೋ ಮಾಡ್ತಾಯಿದ್ದೀನಿ. ಮುತ್ತಿನಂಥ ಮಾತು ಚಾನಲ್ ಹೀಗೆ ಬೆಳೀಲಿ. ನಾನು ಸಣ್ಣ ಉದ್ಯಮ ದೊಡ್ಡ ಉದ್ಯಮ ಅಂತ ನಿಜ ನಾನು ಅದನ್ನು ನೆಗ್ಲೆಕ್ಟ್ ಮಾಡೋದಿಲ್ಲ. ಯಾಕಂದರೆ ಸಣ್ಣ ಉದ್ಯಮವೇ ನಾಳೆ ದೊಡ್ಡದಾಗಿ ಬೆಳೆಯುವಂಥದ್ದು. ಅದು ನಮ್ಮ ಊರಿನ ಪ್ರಾಡಕ್ಟ್ ಆಗಿರೋದ್ರಿಂದ ನಾವು ಅದನ್ನು ಬೆಳೆಸೋಣ, ಆಯಿತಾ? ಖಂಡಿತವಾಗ್ಲೂ ತುಂಬ ಖುಷಿ ಆಗ್ತದೆ ನಿಮ್ಮ ಜೊತೆ ನಾನು ಮಾತಾಡಿ. ತುಂಬ ಧನ್ಯವಾದಗಳು ಎಲ್ರಿಗೂ. ಟೀಮ್ ಕಿನಾರಾಗೆ ನನ್ನ ಧನ್ಯವಾದ, ಮತ್ತು ಮುತ್ತಿನಂಥ ಮಾತು ಚಾನಲ್ ಕಡೆಯಿಂದ ನಿಮಗೆ ಸಹ ಎಲ್ರಿಗೆ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.